ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ನ ಯೂಸ್ ಮಾಡಿಕೊಂಡು ಹೇಗೆ ಬೋಟಿ ಗೊಜ್ಜನ್ನ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗಿದ್ರೆ ಬನ್ನಿ, ಯಾಕೆ ತಡ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ರಕ್ತ ತೊಗೊಂಡಿದ್ದೀನಿ. ರಕ್ತನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅಂದರೆ ಯಾವುದೇ ನೀರನ್ನು ಹಾಕಿಲ್ಲ, ಎಣ್ಣೆಯನ್ನು ಹಾಕಿಲ್ಲ. ಹಾಗೆ ಡೈರೆಕ್ಟು ತಂದಿರುವಂತಹ ರಕ್ತನ ಒಂದು ಪ್ಯಾನ್ಗೆ ಅಥವಾ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಅದು ಬೆಂಡ್ ರೀತಿ ಬರುತ್ತೆ ನಮಗೆ. ಆ ಥರ ಬಂದಿದೆ ಅಂತ ಅಂದಾಗಲೇ ಅರ್ಥ ಪೂರ್ತಿ ಅದು ನೀರಿನ ಅಂಶ ಏನೂ ಇಲ್ಲ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ ಬಂದು ಏನಪ್ಪ ಅಂದರೆ ಈಲಿ ಅಂದರೆ ಲಿವರು, ಮತ್ತು ಚಿಕ್ಕದಾಗಿ ಚಿಕನ್ ಪೀಸಸ್ನ ನಾನು ಕಟ್ ಮಾಡಿಸ್ಕೊಂಡು ತೊಗೊಂಡಿದ್ದೀನಿ. ಯಾಕೆಂದರೆ ನಾನಿಲ್ಲಿ ಮಟನ್ನ ಯೂಸ್ ಮಾಡ್ತಾಯಿಲ್ಲ, ಚಿಕನ್ನ ಯೂಸ್ ಮಾಡಿ ಮಾಡ್ತಾ ಇರೋದು. ಅದರಿಂದ ನಾನು ಚಿಕನ್ ತರಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಬೇಯಿಸಿ ಇಟ್ಕೊಂಡಿದ್ದಂತಹ ರಕ್ತನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಅಂದರೆ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೋದು. ತುಂಬ ತೀರ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಡಿ, ತೀರ ದೊಡ್ಡ ಪೀಸಾಗಿ ಕಟ್ ಮಾಡ್ಕೋಬೇಡಿ. ಯಾವಾಗಲೂ ಮೀಡಿಯಮ್ ಆಗಿರಲಿ. ಸೊ ನಾವಿದಕ್ಕೆ ಈಲಿನ ಸೇಮ್ ಈಲಿ ಮತ್ತು ಚಿಕನ್ ಪೀಸಸ್ ಏನೇನಿರುತ್ತೆ ಅದನ್ನೆಲ್ಲನೂ ಕೂಡ ನಾವು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ನೀವು ಇದಕ್ಕೆ ಬೇಕಿದ್ದರೆ ಕಾಳುಗಳನ್ನ ಆ್ಯಡ್ ಮಾಡ್ಕೋಬೋದು. ಹೆಸರು ಕಾಳನ್ನ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಹೆಸರು ಕಾಳನ್ನ ಹಾಕ್ಕೊಂಡ್ರೂ. ಮತ್ತು ಬಟಾಣಿ ಕಾಳನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಯಾವುದೇ ಥರದ ಕಾಳನ್ನು ಯೂಸ್ ಮಾಡ್ದಿರ ತುಂಬ ಬೇಗನೆ ಮಾಡುವಂತಹ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ. ಇದು ರೊಟ್ಟಿ, ದೋಸೆ, ಚಪಾತಿ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಸ್ಪೆಷಲಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ನಾನು ಮಸಾಲನೇ ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲೆಗೆ ಬೇಕಾಗಿರೋದು ಫಸ್ಟು ನಾನು ಚಕ್ಕೆ ಮತ್ತು ಲವಂಗನ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಅದಾದಮೇಲೆ 2ರಿಂದ 3 ಕಾಳಾಗುವಷ್ಟು ಮೆಣಸನ್ನು ನಾನು ಹಾಕೋತಾ ಇದ್ದೀನಿ. ಮೆಣಸು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರಿಲ್ಲ. ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಒಂದು 2-3 ಬೆಳ್ಳುಳ್ಳಿನ ನಾನು ಹಾಕೋತಾ ಇದ್ದೀನಿ. ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಮಸಾಲೆ ಚೆನ್ನಾಗಿರಲ್ಲ. ಸೊ ಅದಾದಮೇಲೆ ನಾನು ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ದಪ್ಪ ಸೈಜಾಗಿರೋದ್ರಿಂದ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ. ಜಾಸ್ತಿ ಕಾಯಿ ತುರಿ ಹಾಕಬೇಡಿ, ಚೆನ್ನಾಗಿರಲ್ಲ. ಸ್ವಲ್ಪ ತುರಿದಿಟ್ಟಿರುವಂಥ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ ನಂತರ ಶುಂಠಿ, 1 ಇಂಚಷ್ಟು ಶುಂಠಿನ ನಾನಿಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ನಾನು ಚಿಕ್ಕ ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಚಿಕ್ಕ ಟೊಮೊಟೊನ ನಾನಿಲ್ಲಿ ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಸಾಂಬಾರು ಪುಡಿ ಅಂತ ಹೇಳಿದ್ರೆ, ನೀವು ಮಟನ್ ಸಾಂಬಾರಿಗೆ ಅಂತಲೇ ಪುಡಿ ಬರುತ್ತೆ, ನೀವು ಆ ಪುಡಿನ ಯೂಸ್ ಮಾಡಿದ್ರೆ ಗೊಜ್ಜು ಚೆನ್ನಾಗಿರೋದು. ಸಾಂಬಾರು ಪುಡಿ ಅಂದರೆ ಬೇಳೆ ಸಾಂಬಾರು ಪುಡಿ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಇದ್ರ ಬದಲು ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಅಥವಾ ಮನೆಯಲ್ಲಿ ಮಟನ್ ಸಾಂಬಾರು ಪುಡಿ ಇಲ್ಲ ಅಂತ ಹೇಳಿದ್ರು ಧನಿಯಾ, ಅಚ್ಕಾರದ ಪುಡಿ ಅದೆಲ್ಲನೂ ಹಾಕ್ಕೋಬೋದು. ಸೊ ಮೆಣಸಿನ ಪುಡಿ, ಅಚ್ಕಾರದ ಪುಡಿ ಅಂದರೆ ಮೆಣಸಿನ ಪುಡಿ. ಅದಾದಮೇಲೆ ನಾನು ನೀರು ಹಾಕ್ಕೊಂಡು ರುಬ್ತಾ ಇದ್ದೀನಿ. ರುಬ್ಕೊಂಡು ನಾನಿವಾಗ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಇವಾಗ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಚಿಕನ್ ಪೀಸಸ್, ನಾನಿಲ್ಲಿ ಬರೀ ಚಿಕನ್ ಪೀಸಸ್ಗಳನ್ನ ಮಾತ್ರ ಫಸ್ಟು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಯಾಕೆಂದರೆ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿ ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು. ಇದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ರಕ್ತದ ಪೀಸ್ಗಳನ್ನ ನಾನು ಬೇಯಿಸಿಟ್ಕೊಂಡಿದ್ದಂತಹ ರಕ್ತದ ಪೀಸ್ಗಳನ್ನ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಇಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಇರುವಂತಹ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು, ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಉಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬ ನೀರು ಹಾಕಬೇಡಿ, ತೆಳ್ಳೆ ಆದರೆ ಚೆನ್ನಾಗಿರಲ್ಲ. ಇದಾದಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಇದು ಲಿಡ್ ಕ್ಲೋಸ್ ಮಾಡ್ಕೊಂಡ್ಮೇಲೆ ಸೊ ಲಾಸ್ಟಲ್ಲಿ ನಾನು ಕುಡ್ಲುನ ಈ ಥರ ಹಾಕ್ತೀವಿ. ಸೊ ಇದು ನಮ್ಮ ಕಡೆ ನಾನ್ ವೆಜ್ ಮಾಡಿದ್ರೆ ಮಾಡ್ತಾರೆ. ಸೊ ಮುದ್ದೆನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಚಿಕನ್ ಬೋಟಿ ಗೊಜ್ಜು ಮುದ್ದೆ ಜೊತೆ ತಿನ್ನಲು ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.